ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ಅಕ್ಕನ ಮನೆಯಲ್ಲಿ ಆಗಿರುವಂತಹ ಬಾಲ್ಸಮ್ ಹೂವನ್ನು ನೋಡಿ ನನಗೆ ಎಷ್ಟು ಖುಷಿ ಆಯಿತು. ಅದಕ್ಕೋಸ್ಕರ ನಿಮಗೂ ಒಂದು ಸ್ವಲ್ಪ ತೋರಿಸ್ಕೊಡೋಣ ಅಂತ ನಾನು ವಿಡಿಯೋ ಕೂಡ ಮಾಡಿದೆ. ಈ ಕಡೆಗೆ ಎಲ್ಲ ಸೇವಂತಿಗೆನ ಹಾಕಿದ್ದಾರೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, ಜಸ್ಟ್ ಆವಾಗ ಎಲ್ಲ ರೀಪಾಟ್ ಮಾಡಿ ಸೇವಂತಿಗೆನ ನೆಟ್ಟಿರೋದನ್ನು ತೋರಿಸಿದ್ದೆ. ಈಗ ನೋಡಿ ಒಂದೊಂದೇ ಹೂಗಳು ಬರ್ತಾ ಇವೆ. ಅಂದರೆ ಇನ್ನೂ ಒಂದು ಸ್ವಲ್ಪ ಲೇಟ್ ಇದೆ, ಬಟ್ ಒಂದೊಂದು ಗಿಡದಲ್ಲಿ ಮಾತ್ರ ಈಗ ಬರ್ತಾ ಇವೆ. ಈಗ ಚೆನ್ನಾಗಿ ಎಲ್ಲ ಸೇವಂತಿಗೆನೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ. ಮತ್ತು ಕೆಲವೊಂದು ಹೂಗಳು ಮಾತ್ರ ಈಗ ಆಗ್ತಾ ಇವೆ. ಲಾಸ್ಟ್ ಇಯರ್ ಕೂಡ ನಾನು ಅಕ್ಕನ ಮನೆ ಸೇವಂತಿಗೆ ಗಾರ್ಡನನ್ನು ತೋರಿಸಿದ್ದೆ. ಅದರ ವಿಡಿಯೋವನ್ನು ಕೂಡ ಹಾಕಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಪ್ರತಿಯೊಂದು ಹೂಗಳು ಅಷ್ಟು ಹೆಲ್ದಿಯಾಗಿ, ಅಷ್ಟು ಒಂಥರ ಒಳ್ಳೆ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದರೆ ಖುಷಿಯಾಗುತ್ತೆ. ಅದರಲ್ಲೂ ಹೂವು ಇಷ್ಟ ಆದವರಿಗಂತೂ ಹಾಗೆ ಅಲ್ವಾ ಫ್ರೆಂಡ್ಸ್, ಈ ಹೂಗಳನ್ನು ನೋಡಿದ್ರೆ ಅಷ್ಟು ಮನಸ್ಸು ತುಂಬಿಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇನ್ನೊಂದು ದಿನ ನಾನು ಈ ಎಲ್ಲ ಗಿಡಗಳಲ್ಲೂ ಹೂವಾದಾಗ ಸೇವಂತಿಗೆ ಗಾರ್ಡನನ್ನು ತೋರಿಸ್ಕೊಡ್ತೀನಿ. ಬಟ್ ಇವತ್ತು ನೋಡಿ ಇಷ್ಟೇ ಹೂವಾಗಿರೋದು. ಇದು ಬಾಲ್ಸಮ್ ಹೂವನ್ನು ಯಾವ ರೀತಿ ಬೆಳೆಸಿದ್ದಾರೆ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೋಡಿ, ಈ ಸೇವಂತಿಗೆ ಅಂತೂ ಫುಲ್ ಒಂಥರ ಹಾಲು ಬೆಳ್ಳ ಅಂತ ಹೇಳ್ತೀವಿ ನೋಡಿ, ಆ ಕಲರ್ನಲ್ಲಿದೆ. ಮಿಡ್ಲಲ್ಲಿ ಮಾತ್ರ ಯೆಲ್ಲೋಯಿಶ್ ಆಗಿದೆ. ಇದಂತೂ ನಾವು ಡೇರೆ ಹೂವಲ್ಲೆಲ್ಲ ಹೇಳ್ತೀವಿ ಅಲ್ವಾ, ಕಡ್ಡಿ ಡೇರೆ ಅಂತೆಲ್ಲ ಹೇಳ್ತೀವಿ ನೋಡಿ, ಅದೇ ಥರ ಕಡ್ಡಿ ಕಡ್ಡಿ ಸೇವಂತಿಗೆ. ಇದು ಫುಲ್ಲು ದೊಡ್ಡದಾಗಿತ್ತು. ಹಾಗೆ ಈ ಕಡೆಗೆಲ್ಲ ಬದನೆಕಾಯಿ ಅದೆಲ್ಲ ಆಗಿವೆ ನೋಡಿ, ಎಷ್ಟು ದೊಡ್ಡ ಗಿಡ ಆಗಿವೆ. ಗಿಡ ತುಂಬ ಬದನೆಕಾಯಿಗಳು ಬಂದಿವೆ ಫ್ರೆಂಡ್ಸ್ ಇಲ್ಲಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಲ್ವಾ, ಅಷ್ಟು ಖುಷಿಯಾಗುತ್ತೆ. ಈ ರೀತಿ ನಾವು ಮನೆಯಲ್ಲಿ ಗಿಡಗಳನ್ನು ಬೆಳೆಸ್ಕೊಂಡಾಗ, ಮತ್ತು ಮನೆಯಲ್ಲಿ ಈ ರೀತಿ ತರಕಾರಿಗಳನ್ನು ಬೆಳೆಸ್ಕೊಂಡಾಗ ಎಲ್ಲ ನೋಡೋದು, ಅದ್ರ ಕೊಯ್ಯೋದು, ಒಂಥರ ಅದರಿಂದ ಅಡುಗೆ ಮಾಡೋದೇ ಎಷ್ಟು ಖುಷಿ. ನಾವು ಬೆಳ್ಕೊಂಡಿರೋಂತಹ ತರಕಾರಿಗಳು ಅಂದರೆ ಅಲ್ವಾ. ಇದಕ್ಕೆ ನಾವು ಸೋನೆ ಹೂವು ಅಂತ ಹೇಳ್ತೀವಿ. ಇದರಲ್ಲೂ ಅಷ್ಟೇ ಸುಮಾರಷ್ಟು ಕಲರ್ಗಳಿರ್ತವೆ, ಮತ್ತು ಸಿಂಗಲ್ನಲ್ಲಿ ಇರ್ತವೆ, ಡಬಲ್ನಲ್ಲಿ ಇರ್ತವೆ. ಈ ರೀತಿ ಎಲ್ಲ ಸೋನೆ ಹೂಗಳಾಗಿದ್ವು. ಮತ್ತು ಇದು ಗೋಳಿ ಹೂವು ಅಂತ ಹೇಳ್ತೀವಿ ಅಲ್ವಾ, ಇದರಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ ಇರುತ್ತೆ. ಪಿಂಕು, ಯೆಲ್ಲೋ, ಮತ್ತು ಡಬಲ್ ಕಲರ್ ಶೇಡ್ ಇರುವಂಥದ್ದು, ವೈಟು, ಇದೆಲ್ಲ ಇರ್ತವೆ. ಮಳೆಗಾಲದಲ್ಲಿ ಈ ರೀತಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತವೆ ಅಲ್ವಾ. ಹಾಗೆ ಈ ಕಡೆಗೆ ನೋಡಿ ಫುಲ್ ಇದೆಲ್ಲ ಲೈನಲ್ಲಿ ಬೆಳೆಸ್ಬಿಟ್ಟು ಈ ರೀತಿ ಕಟ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಕಾಣುತ್ತೆ ಎಂಟ್ರನ್ಸ್ನಲ್ಲಿ ಈ ರೀತಿ ಎಲ್ಲ ಇದ್ದರೆ. ಹಾಗೆ ಈ ಕಡೆಗೆ ಒಂದಿಷ್ಟು ನೋಡಿ ಎಲ್ಲ ಬಣ್ಣದ ಗಿಡಗಳು ಇವೆಲ್ಲ ಇವೆ. ಮತ್ತು ಈ ಕಡೆಗೆ ಎಲ್ಲ ಕಾಬಾಳೆ ಗಿಡ ಮತ್ತು ದಾಸವಾಳ ಇದೆಲ್ಲ ಗಿಡಗಳನ್ನು ಈ ರೀತಿ ಬೆಳೆಸ್ಕೊಂಡಿದ್ದಾರೆ. ಮತ್ತು ಈ ಕಡೆಗೆ ಒಂದು ಸಾಲಾಗುವಷ್ಟು ತುಳಸಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ತುಳಸಿ ನಮಗೆ ದೇವ್ರ ಪೂಜೆಗೆ ಬೇಕು, ಮತ್ತು ಕೆಲವೊಂದು ಕಷಾಯಗಳನ್ನು ಮಾಡೋದಕ್ಕೆ, ಮತ್ತು ತುಳಸಿಯಿಂದ ಬರುವಂತಹ ಗಾಳಿ ಏನಿದೆ ಅಲ್ವಾ, ಅದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಅಲ್ಲಿ ನೀವು ನೋಡ್ಬೋದು ಲೈನಾಗಿ ಫುಲ್ಲು ಈ ರೀತಿ ಸೋನೆ ಹೂವನ್ನು ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಡಬಲ್ ಕಲರ್ ಇರುತ್ತೆ, ಹಾಗೆ ಡಬಲಲ್ಲಿರುತ್ತೆ, ಇದು ಸಿಂಗಲಲ್ಲಿರುತ್ತೆ. ಹೀಗೆ ಇದೆಲ್ಲ ನೋಡಿ ಗಿಡಗಳನ್ನು ನೋಡ್ಕೊಂಡು ಬಂದ್ವಿ. ಹಾಗೆ ಈ ಕಡೆಗೆ ಫುಲ್ ಬಾಲ್ಸಮ್ ಇದೆ ನೋಡಿ ಫ್ರೆಂಡ್ಸ್. ನಾನಿವತ್ತು ಹೇಳಿದ್ದೆ ಅಲ್ವಾ ನಿಮಗೆ ಅಕ್ಕನ ಮನೇಲಿ ಆಗಿರುವಂತಹ ಬಾಲ್ಸಮ್ಮನ್ನು ತೋರಿಸ್ಕೊಡ್ತೀನಿ ಅಂತ. ಪ್ರತಿದಿನ ಅಕ್ಕ ನೋಡಿ ಎಲ್ಲ ಗಿಡಗಳನ್ನು ಈ ರೀತಿ ಚೆಕ್ ಮಾಡ್ತಾರೆ, ಬಾಲ್ಸಮ್ ಗಿಡನ. ಯಾಕಂದರೆ ಅದರಲ್ಲಿ ಈ ಗ್ರೀನ್ ಕಲರ್ ಹುಳುಗಳಾಗ್ತವೆ ಫ್ರೆಂಡ್ಸ್, ದಪ್ಪ ದಪ್ಪ ಹುಳುಗಳು. ಸೊ ಡೈಲಿ ಅದನ್ನೆಲ್ಲ ಚೆಕ್ ಮಾಡಬೇಕು, ಇಲ್ಲಾಂದರೆ ಅದು ಫುಲ್ ಗಿಡ ಎಲ್ಲ ತಿಂದ್ಬಿಡುತ್ತೆ. ಬೆಳಗಾಗೋಷ್ಟರಲ್ಲಿ ಒಂದು ಗಿಡ ಹೇಳೋದನ್ನು ಫುಲ್ ಅದು ಬೋಳು ಮಾಡಿರುತ್ತೆ, ಅಷ್ಟು ತಿಂದ್ಬಿಡ್ತವೆ ಅವು. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಈ ಟೈಮ್ನಲ್ಲಿ ಅಂದರೆ ಈ ಮಳೆ ಬರೋ ಟೈಮ್ನಲ್ಲಿ ಬಾಲ್ಸಮ್ ತುಂಬ ಚೆನ್ನಾಗಾಗ್ತವೆ, ಬೇಸಿಗೆಯಲ್ಲಿ ಚೆನ್ನಾಗಾಗಲ್ಲ. ಮತ್ತು ಇದನ್ನು ನೀವು ಕಟ್ಟಿಂಗಿಂದ ಕೂಡ ನೆಟ್ಕೊಳ್ಬೋದು. ಹೇಗೆ ಅಂತ ಕೇಳ್ತೀರಾ, ಒಂದು ಪಾಟ್ನಲ್ಲಿ ಒಂದು ಸ್ವಲ್ಪ ಮರಳನ್ನು ಹಾಕಿಬಿಟ್ಟು ಇದನ್ನು ಅದು ಗಣ್ಣೇನಿರುತ್ತೆ ಅಲ್ವಾ, ಗಣ್ಣಿರುವಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಮರಳಲ್ಲಿ ನೀವು ಹುಗಿದಿಟ್ಕೊಳ್ಳೋದ್ರಿಂದ ಡೈಲಿ ಒಂದು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ, ಆವಾಗ ಏನಾಗುತ್ತೆ ಚೆನ್ನಾಗಿ ಏನು ಸ್ಟೆಮ್ ಇದೆ ಅಲ್ವಾ ಅದಕ್ಕೆ ಚೆನ್ನಾಗಿ ಬೇರು ಬರುತ್ತೆ ಫ್ರೆಂಡ್ಸ್. ಇದೊಂದು ಬೆಸ್ಟ್ ಟಿಪ್ಪು, ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಇದಕ್ಕೆ ಬೇಸಿಗೆಯಲ್ಲಿ ಚೆನ್ನಾಗಾಗಲ್ಲ, ಮಳೆಗಾಲದಲ್ಲೇ ಇದು ಚೆನ್ನಾಗಾಗುತ್ತೆ. ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಇದರಲ್ಲಿ ಎಷ್ಟೊಂದು ಕಲರ್ಗಳನ್ನು ಅವರು ಮಾಡಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಎಷ್ಟು
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎದುರುಗಡೆಯಿಂದ ಈ ರೀತಿ ನೋಡೋದಕ್ಕೆ. ಅಕ್ಕ ಯಾವಾಗಲೂ ಅಷ್ಟೇ ಗಿಡಗಳನ್ನು ತುಂಬ ಹಾಕ್ತಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಗಿಡಗಳನ್ನು ನಾವು ಹಾಕ್ಕೊಂಡ್ರೆ ಆಗಿಲ್ಲ ಅಲ್ವಾ, ಅದನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಕಷ್ಟ. ಒಂದ್ಸರಿ ಏನೋ ನಾವು ಹಾಕ್ಬಿಡ್ತೀವಿ, ಬಟ್ ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ನೋಡಿ ಎಷ್ಟೊಂದು ಗಿಡಗಳನ್ನು ಇಟ್ಟಿದ್ದಾರೆ, ಅದೆಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ಈ ಥರ ಇಟ್ಟಿರೋದ್ರಿಂದ ಚೆನ್ನಾಗಿ ಅದು ಡೌನಿಂದ ಅಪ್ವರೆಗೆ ಆ ಥರ ಕಾಣಿಸ್ತಿದೆ. ನೋಡಿ ಡಬಲ್ ಶೇಡಲ್ಲಿ ಕೂಡ ಇದೆ ಈ ಥರದ್ದು. ಮತ್ತೆ ನೋಡಿ ನೀವು ಬೇಸಿಗೆಲ್ಲಂತರೂ ಇದನ್ನ ನೆಟ್ಕೊಂಡ್ರೆ ಡೈಲಿ ನೀರು ಬೇಕೇ ಬೇಕಾಗತ್ತೆ. ನೀರಿಲ್ಲ, ಬೇಸಿಗೆಯಲ್ಲಿ ಒಂದು ದಿನ ನೀರಿಲ್ಲ ಅಂದ್ರೂ ಈ ಗಿಡ ಫುಲ್ ಬಾಡೋಗ್ಬಿಡತ್ತೆ. ಮತ್ತೆ ನಾವು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಮಾತ್ರ ಇದನ್ನ ಹಾಕ್ಕೊಳ್ಬೋದು. ಇದನ್ನ ನಾವು ಕೊಯ್ದು ದೇವ್ರಿಗೆ ಏರ್ಸೋದಕ್ಕೆಲ್ಲ ಅಷ್ಟೇನೂ ಆಗಲ್ಲ, ಬಟ್ ನೋಡೋದಕ್ಕೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಒಂದೇ ಒಂದಂದ್ರೆ ಈ ಗಿಡಕ್ಕೆ ಸ್ವಲ್ಪ ಗ್ರೀನ್ ಕಲರ್ ಹುಳು ಏನಿರುತ್ತೆ ಅಲ್ವಾ, ಅದ್ರ ಆ ಹುಳದ ಕಾಟ ಸ್ವಲ್ಪ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಸಿರು ಮತ್ತೆ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಈ ರೀತಿ ನೋಡಿ ಎಲ್ಲ ರೀತಿ ಗಿಡಗಳು ಇವೆ ಇಲ್ಲಿ. ಎಷ್ಟೊಂದು ಕಲರ್ಗಳಿವೆ, ಪ್ರತಿಯೊಂದು ನೋಡಿ. ಅದರಲ್ಲಿ ಕೇಸರಿ ಕಲರ್ ಅಂದರೆ ಅದರಲ್ಲೇ ಒಂದು ಸ್ವಲ್ಪ ಶೇಡು ರೆಡ್ಡಿಶ್ ಆಗಿ ಬರುತ್ತೆ, ಅದರಲ್ಲೇ ಇನ್ನು ಡಾರ್ಕ್ ಪಿಂಕ್ ಆಗಿ ಬರುತ್ತೆ. ಸೊ ಇದೆಲ್ಲ ಮಿಕ್ಸು, ಲೈಟ್ ಪಿಂಕು, ಡಾರ್ಕ್ ಪಿಂಕು, ರಾಣಿ ಪಿಂಕು, ಸೇಫ್ರಾನ್ ಕಲರು, ಲೈಟ್ ಸೇಫ್ರಾನು, ಈ ಥರ ಬೇರೆ ಬೇರೆ ಕಲರ್ನಲ್ಲಿ ಕೂಡ ಇದೆ. ಮತ್ತು ಇದೆಲ್ಲ ಬೇರೆ ಬೇರೆ ಜಾತಿ ಗಿಡಗಳು ಕೂಡ ಇವೆ. ಮತ್ತು ಇದೆಲ್ಲ ತಾವರೆ ನೋಡಿ, ತಾವರೆಲ್ಲೂ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಮಾಮೂಲಾಗಿ ನಾವು ರೆಡ್ ಕಲರು ಮತ್ತು ಅಮೇರಿಕನ್ ತಾವರೆ ಎಲ್ಲ ನೋಡ್ತೀವಿ, ಬಟ್ ಇದೊಂದು ಸ್ವಲ್ಪ ಚೇಂಜ್ ಇದೆ. ಮತ್ತು ಈಗ ನೋಡಿ ಸ್ವಲ್ಪ ಡೇರೆ ಹೂವೆಲ್ಲ ಆಗ್ತಾ ಇದೆ. ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಡೇರೆ ಹೂವು ಹೇಗಾಗಿತ್ತು ಅಕ್ಕನ ಮನೆಯಲ್ಲಿ ಹೇಳೋದನ್ನು ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಈಗ ನೋಡಿ ಎಲ್ಲ ರೆಡಿ ಆಗಿದೆ, ಗಿಡ ಎಲ್ಲ ರೆಡಿ ಆಗಿಬಿಟ್ಟು ಈಗ ಮೊಗ್ಗುಗಳೆಲ್ಲ ತುಂಬ್ಕೊಂಡು ಬಂದಿವೆ. ಇದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಒಂದು ಸ್ವಲ್ಪ ದಿನ ಆಯಿತು. ಆ್ಯಕ್ಚುಲಿ ಈಗ ಫ್ಲವರ್ಗಳೆಲ್ಲ ಬರ್ತಾ ಇವೆ, ಡೇರೆ ಹೂವೆಲ್ಲ ತುಂಬಾ ಆಗಿದೆ ಚೌತಿ ಹಬ್ಬದ ಟೈಮ್ನಲ್ಲಿ. ಇದು ಒಂದು ಸ್ವಲ್ಪ ಮೊದಲೇ ಮಾಡಿದ್ದಾಗಿತ್ತು ವಿಡಿಯೋ. ಮತ್ತು ಹೇಗಿದೆ ಡೇರೆ ಗಾರ್ಡನು ಹೇಳೋದನ್ನು ಕೂಡ ಇನ್ನೊಂದು ದಿನ ನಾನು ಕಂಪ್ಲೀಟ್ ಆದ ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅದು ಕೂಡ ತುಂಬಾ ಚೆನ್ನಾಗಿದೆ, 2 ಕಣ್ಣು ಸಾಲದು ಅಂತ ಹೇಳ್ಬೋದು ಡೇರೆ ಹೂವನ್ನು ನೋಡೋದಕ್ಕೆ. ಸೊ ಇದನ್ನೆಲ್ಲ ನೋಡಾಯ್ತಲ್ವ, ಎಷ್ಟು ಚೆನ್ನಾಗಿದೆ ಈ ಫ್ಲವರ್ಗಳೆಲ್ಲ. ಮತ್ತು ಈ ಹುಳುಗಳಾಗ್ತವೆ ಅಲ್ವಾ, ಈ ಹುಳುಗಳಿಗೆ ಕೆಲವೊಮ್ಮೆ ನೀಮ್ ಆಯಿಲು ಇದನ್ನೆಲ್ಲ ಸ್ಪ್ರೇ ಮಾಡ್ಬೋದು, ನೀರಿಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು. ಅವಾಗೇನಾಗುತ್ತೆ, ಅದು ಕಹಿ ಇರೋದ್ರಿಂದ ಹುಳುಗಳು ಬೇಗ ಸಾಯ್ತವೆ, ಅದನ್ನೆಲ್ಲ ಸ್ಪ್ರೇ ಮಾಡಬೇಕಾಗತ್ತೆ. ಮತ್ತೇನಂದರೆ ಜಾಸ್ತಿ ಬಿಸಿಲು ಇದಕ್ಕೆ ಬೇಕಾಗಲ್ಲ. ಮತ್ತು ನೀವು ಕೋಕೋಪೀಟಲ್ಲಿ ಕೂಡ ಇದನ್ನು ಅದು ದಂಟೇನಿರುತ್ತೆ ಅಲ್ವಾ, ಅದನ್ನು 1-2 ಇಂಚ್ ಆಗುವಷ್ಟು ನೀವು ಅದರಲ್ಲಿ ಮುಳುಗಿಸಿಟ್ರೆ ಡೈಲಿ ನೀವು ನೀರನ್ನು ಸ್ಪ್ರೇ ಮಾಡ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಅದು ಬೇರು. ಹಾಗೆ ಈ ಕಡೆಗೂ ನೋಡಿ ಒಂದಿಷ್ಟು ಸೇವಂತಿಗೆ ಗಿಡಗಳಿವೆ, ಅದೆಲ್ಲ ಇನ್ನು ಹೂವಾದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ಬಾಲ್ಸಮ್ ನೋಡ್ಕೊಳ್ಳೋಣ, ಸದ್ಯದಲ್ಲೇ ನೀವು ಡೇರೆ ಹೂವನ್ನು ಕೂಡ ನೋಡ್ಕೊಳ್ಬೋದು, ಡೇರೆ ಗಾರ್ಡನ್ ಹೇಗಿತ್ತು ಹೇಳೋದನ್ನು. ಮತ್ತು ಈಗ ನೋಡಿ ಇದೆಲ್ಲ ಎಷ್ಟು ಖುಷಿಯಾಗುತ್ತೆ ನೋಡಿದರೆ ಅಲ್ವಾ ಫ್ರೆಂಡ್ಸ್. ಈ ಹೂವೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.